ಎಲ್ರಿಗೂ ನಮಸ್ಕಾರ. ಇವತ್ತು ಒಂದೆರಡು ವಿಷಯ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ನನ್ನ ಮನಸ್ಸಿಗೆ ತುಂಬ ಒಂದ್ ಕಡೆ ಫೀಲ್ ಆಗ್ತಾ ಇದೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಒಂದು ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವಿತ್ ಪೊಲಿಟಿಷಿಯನ್. ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಸಾಮಾನ್ಯ ಜನರು ಡೈಲಿ ಕೆಲ್ಸಕ್ಕೆ ಹೋಗೋರು, ಆಫೀಸ್ಗೆ ಹೋಗೋರು, ಸೆಕ್ಯೂರಿಟಿ ಕೆಲಸ ಮಾಡೋರು, ಅವರು ಇವರು ಅಂತ ಎಲ್ರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಯೂಸ್ ಮಾಡ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಆಟೋ, ಬಸ್ಸು, ಕಾರು, ಓಲಾ, ಊಬರು, ಸೈಕಲ್ಲು, ಇವೆಲ್ಲ ನಮ್ಮ ಜನರು, ಸಾಮಾನ್ಯ ಜನರು ಬಳಸ್ತಾರೆ, ಯೂಸ್ ಮಾಡ್ತಾರೆ. ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಹೋಗ್ತಾರೆ. ಅದೇ ನಮ್ಮ ಪೊಲಿಟಿಷಿಯನ್ಗಳು ಏನ್ ಮಾಡ್ತಾರೆ, ಅವ್ರಿಗೊಂದ್ ಕಾರು ಪ್ಲಸ್ ಅವ್ರ ಜೊತೆ ಬರೋರಿಗೆ ಒಂದು 4 ಕಾರು ಅದು ಬರ್ತಾ ಇರುತ್ತೆ. ಅವರು ಒಂದು ಪ್ಲೇಸ್ ಇಂದ ಒಂದು 10 ಕಿಲೋಮೀಟರ್ 20 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಾಗ್ತಪ್ಪ ಅಂತ ಹೇಳಿದ್ರೆ, ಅವ್ರು ಎಲ್ಲೆಲ್ಲ ಬರ್ತಾರೋ ಅವ್ರದ್ದೆಲ್ಲ ಸಿಗ್ನಲ್ ಎಲ್ಲ ಟ್ರಾಫಿಕ್ ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಎಲ್ಲಾನು ಸಿಗ್ನಲ್ ಅಂದ್ರೆ ಎಲ್ರನ್ನು ಸೈಡ್ ಮಾಡ್ಬಿಟ್ಟು ಅವರಿಗೆ ಫಸ್ಟ್ ಜಾಗ ಬಿಟ್ಬಿಡ್ತಾರೆ. ಅವರು ಹೋಗೋ ಕಾರಲ್ಲಿ ಸಸ್ಪೆನ್ಷನ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಎಷ್ಟು ಗುಂಡಿ ಇದ್ರೂ ಕೂಡ ಅವರಿಗೆ ಏನು ಗೊತ್ತಾಗಲ್ಲ, ಅಷ್ಟೊಂದು ಹೈಫೈ ಕಾರು ಯೂಸ್ ಮಾಡ್ತಾರೆ. ಬಟ್ ನಾವೆಲ್ಲ ಹೋದ್ರೆ ನಮ್ಮ ಕಾರ್ಗಳೆಲ್ಲ ನಾವು ಹೋಗೋ ಕಾರ್ಗಳೆಲ್ಲ ನಾವು ಪಕ್ಕ ಗುಂಡಿ ಎಲ್ಲ ಗೊತ್ತಾಗುತ್ತೆ. ನಾವು ಅಷ್ಟೊಂದು ಲೈನಲ್ಲಿ ನಿಂತ್ಕೊಂಡು ಓಟ್ ಹಾಕ್ಬಿಟ್ಟು ಬಂದ್ಬಿಟ್ಟು ನಾವು ಇಷ್ಟೊಂದು ಈ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡ್ತಾ ಇದೀವಿ. ಅವರು ಆರಾಮಾಗಿ ದುಡ್ಡನ್ನ ಅಲ್ಲಿ ಎಲ್ರಿಗೂ ಕೊಟ್ಬಿಟ್ಟು ಅವ್ರಿಗೆ ಸಂಬಳ 1 ಲಕ್ಷ 1.5 ಲಕ್ಷ ಬರ್ಬೋದು. ಅದರಲ್ಲಿ ಅಷ್ಟೊಂದು ಅವರು ಸೌಲಭ್ಯಗಳನ್ನ ಪಡ್ಕೊಳ್ತಾರೆ. ಬಟ್ ನಮಗೆ ಇಷ್ಟೊಂದು 15,000 16,000 ಬರೋದ್ರಲ್ಲಿ ತಿಂಗಳಿಗೆ 20,000 ಒಳಗಡೆ ದುಡಿಯೋರಿಗೆ ಎಷ್ಟು ಕಷ್ಟ ಇರುತ್ತೆ ನೋಡಿ. ಅವ್ರ ಬೆಳಗ್ಗೆ 6 ಗಂಟೆಗೆ ಶಿಫ್ಟ್ಗೆ ಹೋಗ್ಬೇಕು, ತಿರ್ಗಾ ಅಲ್ಲಿ ಓಟಿ ಮಾಡ್ಬೇಕು, ತಿರ್ಗಾ ಅಲ್ಲಿಂದ ಬರ್ತಾ ಅವ್ರಿಗೆ ಬಸ್ ಸಿಗಲ್ಲ, ಸೌಲಭ್ಯಗಳು ಇರಲ್ಲ, ತಿರ್ಗಾ ಅವರು ನಾಳೆ ಬೆಳಗ್ಗೆ ಎದ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋಗ್ಬೇಕು. ನೋಡಿ, ಒಂದು ಸಾಮಾನ್ಯ ಜನರಿಗೆ ಎಷ್ಟೆಲ್ಲ ಒಂದು ಕಷ್ಟ ಇದೆ. ಇವರೆಲ್ಲ ಈ ಪೊಲಿಟಿಷಿಯನ್ ಎಲ್ಲ ಬಂದ್ಬಿಟ್ಟು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಅವರಿಗೆ 6 ಗಂಟೆ ಬೆಳಗ್ಗೆ ಆಫೀಸ್ ಇಡ್ಬೇಕು ಅಂದ್ರೆ 6 ಗಂಟೆಗೆ ವಿಧಾನಸೌಧಕ್ಕೆ ಹೋಗಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಇಲ್ಲ 6 ಗಂಟೆಗೆ ಬಂದ್ಬಿಟ್ಟು ಇದು ಮೀಟಿಂಗ್ ಎಲ್ಲ ಅಟೆಂಡ್ ಮಾಡ್ಬಿಟ್ಟು 9 ಗಂಟೆಗೆ ತಿರ್ಗಾ ಅವ್ರವ್ರು ಯಾವ ಏರಿಯಾ ಇರ್ತಾರೋ ಅವರಿಗೆ ಕೊಟ್ಟಿದಾರೋ ಆ ಏರಿಯಾ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕು. ಅಂದ್ರೆ ಬೇರೆ ಬೇರೆ ಇವಾಗ ಆ ಮಿನಿಸ್ಟ್ರು, ಈ ಮಿನಿಸ್ಟ್ರು, ರೋಡ್ ಮಿನಿಸ್ಟ್ರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಇಲ್ಲ ಎಜುಕೇಶನ್ ಮಿನಿಸ್ಟ್ರು, ಅವರೆಲ್ಲ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು, ಅದು ಆಟೋದಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು, ಇಲ್ಲ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡ್ ಬಂದ್ರೆ ಅದ್ರ ಪರಿಸ್ಥಿತಿ ಗೊತ್ತಾಗತ್ತೆ. ಅಂದ್ರೆ ನಾವ್ ಏನ್ ಪಾಪ ಮಾಡಿದೀವ ಅಂತ ಹೇಳ್ಬಿಟ್ಟು ನಮಗ್ ಮಾತ್ರ ಇಷ್ಟೊಂದು ಕಷ್ಟ, ನಿಮಗ್ ಮಾತ್ರ ಏನು ಕಷ್ಟನೇ ಇಲ್ಲ. ಸೊ ದಯವಿಟ್ಟು ನಾನ್ ಕೇಳ್ಕೊಳ್ಳೋದು ಒಂದೇ ನಿಮ್ಮೆಲ್ರ ಮುಂದೆ, ನಿಮಗೆ ಗೊತ್ತಿರೋ ಹಾಗೆ ಇಲ್ಲ ನಿಮ್ಮ ಅಕ್ಕಪಕ್ಕ ಇರೋ ಪೊಲಿಟಿಷಿಯನ್ಗಳು ಯಾರಾದ್ರೂ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಾಡಿದ್ರೆ ದಯವಿಟ್ಟು ಅವರಿಗೆ ಒಂದು ಸಲ್ಯೂಟ್ ಮಾಡಿ. ಮತ್ತೆ ಯಾರೆಲ್ಲ ಸಪೋಸ್ ನೀವು ನೋಡಿದ್ರೋ ದಯವಿಟ್ಟು ನಮ್ಮ ಚಾನೆಲ್ ಅಲ್ಲಿ ಒಂದು ಕಮೆಂಟ್ ಮಾಡಿ, ಈ ತರ ನಾನು ನೋಡಿದೀನಿ, ಈ ಒಂದು ಒಳ್ಳೆ ಪೊಲಿಟಿಷಿಯನ್ಸ್, ಇವರು ಯಾವಾಗಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಾಡ್ತಾರೆ ಅಂತ ನೀವು ನೋಡಿರ್ತೀರಾ. ಸೊ ಅವ್ರಿಗೆ ಅವರಂತವ್ರನ್ನ ಪೊಲಿಟಿಷಿಯನ್ ನಾವು ದಯವಿಟ್ಟು ತುಂಬಾ ಮೇಲ್ಮಟ್ಟದಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು. ಅಂತ ಪೊಲಿಟಿಷಿಯನ್ ನಮ್ಮ ರಾಜ್ಯಕ್ಕೆ ಬೇಕು ಅಂತ ನಾನು ಅನ್ಕೊಂಡಿದೀನಿ. ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನಾವು ಡೈಲಿ ಏನು ಪರ್ಚೇಸ್ ಮಾಡ್ತೀವೋ ಅಂಗಡಿಯಲ್ಲಿ, ಗೋಧಿ ಹಿಟ್ಟು ಆಗಿರ್ಬೋದು, ಮೈದಾ ಹಿಟ್ಟು ಆಗಿರ್ಬೋದು, ಮತ್ತೆ ಕಡಲೆ ಹಿಟ್ಟು, ಏನೆಲ್ಲ ಮ್ಯಾಗಿ ಇರ್ಬೋದು, ಏನೆಲ್ಲ ಫುಡ್ ಅಂದ್ರೆ ಬಂದ್ಬಿಟ್ಟು ಅದನ್ನ ರೆಡಿ ಮಾಡಿ ತಿನ್ನುವಂತ ಫುಡ್ಗಳನ್ನ ಒಂದು ಪ್ಯಾಕೇಜ್ ಮಾಡ್ಬಿಟ್ಟು ಅವರು ಪ್ಯಾಕೇಜ್ ಅಲ್ಲಿ ಮಾಡಿ ಕಳಿಸ್ತಾರೆ ನಮಗೆ. ಆ ಪ್ಯಾಕೇಜ್ ಹಿಂದ್ಗಡೆ ನೀವು ಅದು ನೀವು ನೋಡಿರ್ಬೋದು, ಇದು 6 ತಿಂಗಳು ವಾರಂಟಿ, ಅಂದ್ರೆ ಇದು 6 ತಿಂಗಳ ತನಕ ಇದು ಎಕ್ಸ್ಪೈರಿ ಇಲ್ಲ, ಮತ್ತೆ ಇಷ್ಟೊಂದೆಲ್ಲ ನ್ಯೂಟ್ರಿಯನ್ಸ್ ಇದರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಮೆನ್ಷನ್ ಮಾಡಿರ್ತಾರೆ. ನೋಡಿ, ಈ ಒಂದೊಂದು ಫುಡ್ ನ ಪ್ರೊಸೆಸ್ ಆದ್ಮೇಲೆ ಅದರದ್ದೇ ಆದಂತ ನ್ಯೂಟ್ರಿಯನ್ಸ್ ವ್ಯಾಲ್ಯೂ ಏರ್ಪೇರ್ ಆಗಿರುತ್ತೆ. ಒಂದೊಂದು ಲಾಟ್ಗೂ ಬೇರೆ ಬೇರೆ
ಏರುಪೇರ್ ಆಗಿರುತ್ತೆ. ಬಟ್ ನಾವು ಪ್ಯಾಕೇಜ್ ಮಾಡೋದು 1 ವರ್ಷಕ್ಕೆ ಆದಂಗೆ ಇಲ್ಲ 2 ವರ್ಷಕ್ಕೆ ಎಷ್ಟೆಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ಕಂಡಿರ್ತೀವೋ ಅಷ್ಟಕ್ಕೆಲ್ಲ ನಾವು ಅದನ್ನ ಏನ್ ಮಾಡಿರ್ತೀವಿ, ಅದ್ರ ಹಿಂದ್ಗಡೆ ಇಷ್ಟು ಫೈಬರ್ ಇದೆ, ಇಷ್ಟು ಪ್ರೋಟೀನ್ ಇದೆ, ಇಷ್ಟು ಕೊಲೆಸ್ಟ್ರಾಲ್ ಇದೆ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ಬಿಟ್ಟು ರೆಡಿ ಮಾಡಾಗಿ ಇಟ್ಬಿಡ್ತೀವಿ, ಮತ್ತೆ ಅದರಲ್ಲಿ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀವಿ. ಬಟ್ ನಾವು ಅದರಲ್ಲಿ ನೀವು ನೋಡಿರ್ಬೋದು ಆ ಎಕ್ಸ್ಪೈರಿ ಡೇಟು ಯಾವತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಮತ್ತೆ ಎಕ್ಸ್ಪೈರಿ ಡೇಟು ಅದು ಮಾತ್ರ ಸೀಲ್ ಆಗ್ತಾರೆ, ಮತ್ತೆ ಅದರದ್ದು ರೇಟು ಅದು ಸೀಲ್ ಆಗ್ತಾರೆ. ಅಂದ್ರೆ ಅವು ಎರಡು ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಬೇಕು. ಬಟ್ ಅವರು ಸಪ್ಲೈ ಮಾಡುವಂತ ಪ್ರಾಡಕ್ಟ್ಗಳಲ್ಲಿ ಏನೆಲ್ಲ ನ್ಯೂಟ್ರಿಯೆಂಟ್ಸ್ ಇನ್ಸ್ಟೆಂಟ್ ಆಗಿ ಸಿಗುತ್ತೆ, ಅಂದ್ರೆ ಅವಾಗ ನಾನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದು ಇಷ್ಟು ನ್ಯೂಟ್ರಿಯೆಂಟ್ಸ್ ಇವಾಗ ಇತ್ತಂತ ಹೇಳ್ಬಿಟ್ಟು ಅದನ್ನ ನಾವು ಯಾಕೆ ಪ್ರಿಂಟ್ ಮಾಡಲ್ಲ. ಅದೇ ತರ ನೀವು ಯಾವ ತರ ಎಕ್ಸ್ಪೈರಿ ಪ್ರಾಡಕ್ಟ್ ನ ನೀವು ಎಕ್ಸ್ಪೈರಿ ಡೇಟ್ ಮತ್ತೆ ರೇಟ್ ನ ಸೀಲ್ ಹಾಕ್ತಿರೋ, ಅದೇ ತರ ಲೇಸರ್ ಪ್ರಿಂಟಿಂಗ್ ಅಲ್ಲಿ ಒಂದೊಂದು ಪ್ರಾಡಕ್ಟ್ ಅಂದ್ರೆ ಒಂದು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಪ್ರಾಡಕ್ಟ್ ಅಲ್ಲಿ ಇಷ್ಟು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಚೆಕ್ ಮಾಡ್ಬಿಟ್ಟು ಅದಕ್ಕೆ ನಾವು ಸೀಲ್ ಹಾಕ್ಬೋದಲ್ಲ. ಮತ್ತೆ ಅದರಲ್ಲಿ ನಾವು 6 ತಿಂಗಳು ಎಕ್ಸ್ಪೈರಿ ಅಂತ ಮೆನ್ಷನ್ ಮಾಡಿರ್ತೀವಿ, 1 ವರ್ಷ ಎಕ್ಸ್ಪೈರಿ ಅಂತ ಅವ್ರು ಮೆನ್ಷನ್ ಮಾಡಿರ್ತಾರೆ. ಅದರಲ್ಲಿ ಇವತ್ತು ನಾವು ರೆಡಿ ಮಾಡಿರೋ ನ್ಯೂಟ್ರಿಯೆಂಟ್ಸ್ ಏನಿತ್ತು ಅದನ್ನ ನೆಕ್ಸ್ಟ್ 1 ವರ್ಷ ಆದ್ಮೇಲೆ ಅದೇ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಇರುತ್ತಾ ಅಂತ ನಾವು ಕೇಳಿದ್ರೆ ದಯವಿಟ್ಟು ಅಂದ್ರೆ ನನ್ನ ಅನ್ಸಿಗೆ ಅದು ಖಂಡಿತವಾಗಿ ಇರಲ್ಲ. ಅದು ವೇರಿಯೇಷನ್ ಬಂದೇ ಬರುತ್ತೆ. ಯಾಕಂದ್ರೆ ಅದಕ್ಕೆ ಹಾಕಿರುವಂತ ಪ್ರಿಸರ್ವೇಟಿವ್ಸ್ ಅದಕ್ಕೂ ಲೈಫ್ ಟೈಮ್ ಇರುತ್ತಲ್ಲ. ಇಷ್ಟು ಏನೇ ಫುಡ್ ಇದ್ರು, ಫುಡ್ ಆಚೆ ಇದ್ರು ಆಗ್ಲಿ ಇಲ್ಲ ಹೊರಗಡೆ ನಾವು ಸೀಲ್ಡ್ ಆಗಿರ್ಲಿ, ಅದಕ್ಕೆ ಅಂತ ಒಂದು ಎಕ್ಸ್ಪೈರಿ ಅಂತ ಇರುತ್ತಲ್ಲ. ಆ ಎಕ್ಸ್ಪೈರಿ ಆದ್ಮೇಲೆ ಅಂದ್ರೆ ಎಕ್ಸ್ಪೈರಿ ಬರ್ತಾ ಅದ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಕೂಡ ಕಮ್ಮಿ ಆಗ್ಬೋದಲ್ಲ. ಸೊ ಈ ತರ ಎಲ್ಲ ಒಂದು ಅನಲೈಸ್ ಮಾಡ್ಬಿಟ್ಟು ಇವತ್ತು ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟ್ ಅಲ್ಲಿ ಅದೇ 1 ವರ್ಷ ಆದ ನಂತರ ಆ ಪ್ಯಾಕೇಜ್ ಪ್ರಾಡಕ್ಟ್ ಅಲ್ಲಿ ಈ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವ ಕಂಪನಿ ಆದ್ರೂ ಮೆನ್ಷನ್ ಮಾಡಿದಾರಾ ಅಂತ ಕೇಳಿದ್ರೆ ನಾನ್ ನೋಡಿರೋ ಪ್ರಕಾರ ಯಾವ ಕಂಪನಿಯಲ್ಲೂ ಯಾವ ಪ್ರಾಡಕ್ಟ್ ಅಲ್ಲೂ ಈ ತರ ಒಂದು ಮೆನ್ಷನ್ ಮಾಡಿಲ್ಲ. ದಯವಿಟ್ಟು ಆ ತರ ಮೆನ್ಷನ್ ಮಾಡಿ ನೀವೇನಾದ್ರೂ ನೋಡಿದ್ರೆ ಈ ನಮ್ಮ ಚಾನೆಲ್ಗೆ ಕಮೆಂಟ್ ಮಾಡಿ. ಮತ್ತೆ ಇಷ್ಟೊತ್ತು ನನ್ನ ಚಾನೆಲ್ ಅಲ್ಲಿ ನಾನು ಮಾತಾಡಿದನ್ನ ನಿಮಗೇನಾದ್ರು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇಷ್ಟೊತ್ತು ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್, ಧನ್ಯವಾದ.